ಸಿಎಂ ಡಿಸಿಎಂ ಮಧ್ಯೆ ವರ್ಗಾವಣೆ ಫೈಟ್ ನಡೀತಾ ಇದೆಯಾ? ಅನುಮಾನನೇ ಇಟ್ಕೊಳ್ಬೇಡಿ. ಜಲಸಂಪನ್ಮೂಲ ಇಲಾಖೆಗೆ 5 ಇಂಜಿನಿಯರ್ಗಳ ವರ್ಗವಾಗುತ್ತೆ. ಅತ್ತ ವರ್ಗಾವಣೆ ವಿಚಾರದಲ್ಲಿ ಪ್ರತಿಕ್ರಿಯೆಗೆ ಸಿಎಂ ನಿರಾಕರಿಸುತ್ತಾರೆ. ಸಚಿವರನ್ನೇ ಕೇಳಿ ಅಂತ ಸಿದ್ದರಾಮಯ್ಯನವರು ಹೇಳಿ ಹೋಗ್ತಾರೆ. ಸಿಎಂ ಡಿಸಿಎಂ ಮಧ್ಯೆ ನಡೀತಾ ಇರುವಂತಹ ಈ ಜಗಳ ಒಂಚೂರು ನೋಡಿ ಹೆಂಗಿದೆ ವರ್ಗಾವಣೆದ. ಜಲಸಂಪನ್ಮೂಲ ಇಲಾಖೆ ವರ್ಗಾವಣೆ ಮಾಡ್ತಿದ್ದಾರೆ ಅಲ್ಲ ಸರ್, ನಿಮ್ಮ ವರ್ಗಾವಣೆ ತಡೆ ಹಾಕಿದ್ದಾರೆ ಸರ್. ಜಲಸಂಪನ್ಮೂಲ ಇಲಾಖೆ ವರ್ಗಾವಣೆ ಮಾಡ್ತಿದ್ದಾರೆ ಅಲ್ಲ ಸರ್, ನಿಮ್ಮ ವರ್ಗಾವಣೆ ತಡೆ ಹಾಕಿದ್ದಾರೆ ಸರ್. ಜಲಸಂಪನ್ಮೂಲ ಇಲಾಖೆ ವರ್ಗಾವಣೆ ಮಾಡ್ತಿದ್ದಾರೆ ಅಲ್ಲ ಸರ್, ನಿಮ್ಮ ವರ್ಗಾವಣೆ ತಡೆ ಹಾಕಿದ್ದಾರೆ ಸರ್. ಜಲಸಂಪನ್ಮೂಲ ಇಲಾಖೆ ವರ್ಗಾವಣೆ ಮಾಡ್ತಿದ್ದಾರೆ ಅಲ್ಲ ಸರ್, ನಿಮ್ಮ ವರ್ಗಾವಣೆ ತಡೆ ಹಾಕಿದ್ದಾರೆ ಸರ್. ತಮ್ಮ ಪೂರ್ವಾನುಮತಿ ಇಲ್ಲದೇನೆ ಇಂಜಿನಿಯರ್ಗಳ ವರ್ಗಾವಣೆ ಮಾಡಿದರೆ ಮಾಡಬೇಡಿ ಅಂತ ಪತ್ರ ಬರ್ತಿದ್ದಾರೆ. ನೋಡಪ್ಪ, ಏನಾಗಿದೆ, ನಮ್ಮ ಇಲಾಖೆಯಲ್ಲಿ ಬರ್ತಾರೆ ಇಂಜಿನಿಯರ್ಗಳು, ಪ್ರಮೋಷನ್ ತಗೋಬಿಡ್ತಾರೆ. ಇಲ್ಲಿ ತಗೋಬಿಟ್ಟು PWD ಹೋಗೋದು, ಜಿಲ್ಲಾ ಪಂಚಾಯತಿಗೆ ಹೋಗೋದು, ಬೇರೆ ಕಡೆ ಹೋಗೋದು, ಸುಮಾರು ಜನ ಹೊರಟೋಗಿದ್ದಾರೆ. ನಮ್ಮಲ್ಲಿ ಇಂಜಿನಿಯರ್ಸ್ಗಳಿಲ್ಲ. ಈಗೆಲ್ಲ ಇಂಥ ಕೆಲಸಕ್ಕೆಲ್ಲ ಎಮರ್ಜೆನ್ಸಿ ನಮ್ಗೆ ಇಂಜಿನಿಯರ್ಗಳು ಬೇಕು. ಅದಕ್ಕೆ ಯಾರನ್ನೂ ರಿಲೀವ್ ಮಾಡಿಬಿಡಿ, ಯಾರನ್ನೂ ಪೋಸ್ಟ್ ಮಾಡಿಬಿಡಿ ಅಂತ ನಾನು ಹೇಳ್ತೇನೆ. ಯಾಕೆಂದರೆ ಕೆಲವು ಸಂದರ್ಭ ಏನಾಗ್ತದೆ ಅಂದರೆ ಮೇಲ್ಗಡೆ ಲೆವೆಲಲ್ಲಿ ಪರ್ಮಿಷನ್ಸ್ ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸುಮಾರು ಇಂಜಿನಿಯರ್ ಇಲಾಖೆಗಳು ನಮ್ಮ MLAಗಳಿಗೆ ನನಗೆ ಪ್ರೆಷರ್ ಹಾಕ್ಬಿಟ್ಟು ಇವನೊಬ್ಬನ ಬಿಟ್ಬಿಡಿ, PWD ಬಿಟ್ಬಿಡಿ, ಜಿಲ್ಲಾ ಪಂಚಾಯತಿ ಬಿಟ್ಬಿಡಿ, ಇನ್ನು ಟೌನ್ ಪ್ಲಾನಿಂಗ್ ಕಳಿಸಿ ಅಂತ ಬರೀ ಆಯ್ಕಟ್ಟು ಜಾಗಗಳಿಗೆ ಹೋಗ್ತಾ ಇದ್ದಾರೆ. ನೀರಾವರಿಗೆ ಇಂಜಿನಿಯರ್ಗಳು ಕೆಲಸ ಮಾಡೋಕ್ಕೆ ಬರ್ತಾ ಇಲ್ಲ. ಆ ದೃಷ್ಟಿಯಿಂದ ನಾನು ಯಾರನ್ನೂ ರಿಲೀವ್ ಮಾಡಿಬಿಡಿ, ನನಗೆ ತಿಳಿಸಿದೆ ಅಂತ. ನೀರಾವರಿಗೆ ಇಂಜಿನಿಯರಿಂಗ್ ಯಾಕೆ ಬರ್ತಾ ಇಲ್ಲ ಅಂತಂದರೆ ಸರ್, ಅಲ್ಲಿ ಏನು ಇಲ್ವಲ್ಲ ಸರ್. ಅಲ್ಲೊಂಚೂರು ಏನಾದರೂ ಇದ್ದರೆ ಹೋಳಿಗೆ ಊಟ ಮಾಡೋಕ್ಕೋ, ಅಥವಾ ಮಾವಿನ ಹಣ್ಣಿನ ಶೀಕರಣಿ ತಿನ್ನೋಕ್ಕೋ, ಅಥವಾ ಒಂದಿಷ್ಟು ಖರ್ಜೂರ ತಿನ್ನೋಕ್ಕೋ, ಅಥವಾ ಬಿರಿಯಾನಿ ತಿನ್ನೋಕ್ಕೋ ಏನಕ್ಕಾದ್ರೂ ಬರಬೇಕಲ್ಲ. ಈಗ ಸದ್ಯಕ್ಕೆ ಅದೆಲ್ಲ ಕಟ್ಟೆ ಹಾಕ್ಬಿಟ್ಟಿದ್ದೀರಾ. ಕಾರಣ ದುಡ್ಡಿಲ್ಲ. ದುಡ್ಡು ರಿಲೀಸ್ ಆಗೋದಾದರೆ ನೀರಾವರಿಗೆ ಓಡಾಡ್ಕೊಂಡು ಬರೋರು ಇಂಜಿನಿಯರ್ಸ್ಗಳು. ಅವರಿಗೆ ಆಸಕ್ತಿ ಇರುವಂಥದ್ದು ಬೇರೆದ್ರ ಮೇಲೆ. ಆಸಕ್ತಿ ನಾನೊಂದು ಹೆಸರು ಮಾಡಬೇಕು, ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನೀರಾವರಿಯಲ್ಲಿ ಮಾಡಬೇಕು ಅನ್ನುವಂಥ ಇಂಜಿನಿಯರ್ಸ್ಗಳು ಇಲ್ವಲ್ಲ.